ಬಿಗ್ ಬಾಸ್ ಮನೆಯಲ್ಲಿ ಟಾಸ್ಕ್ಗಳ ವಿಚಾರಕ್ಕಿಂತ ವೈಯಕ್ತಿಕ ವಿಷಯವೇ ಹೆಚ್ಚು ಹೈಲೈಟ್ ಆಗ್ತಾ ಇದೆ. ಇದು ಕಿಚ್ಚನ ಪಂಚಾಯಿತಿಯಲ್ಲಿ ಕೂಡ ಸಾಬೀತಾಗಿದೆ. ಇನ್ನು ಕಿಚ್ಚನ ಪಂಚಾಯಿತಿಯಲ್ಲಿ ಮನೆಯ ಅರ್ಧಕ್ಕರ್ಧ ಜನರಿಗೆ ಕ್ಲಾಸ್ ಕೂಡ ಸಿಕ್ಕಿದೆ. ಇದರಲ್ಲಿ ಹೆಚ್ಚು ಹೈಲೈಟ್ ಆಗಿರೋದು ಅಂದರೆ ಜಾನ್ವಿ ಅವರ ವಾಹಿನಿ ಮೇಲೆ ಎತ್ತುವುದು ಎಂಬ ವಿಷಯ. ಹೌದು, ಜಾನ್ವಿ ಅವರು ವಾರದ ನಡುವೆ ಸ್ಪಂದನಾ ಅವರನ್ನ ವಿಷಯ ಪ್ರಸ್ತಾಪಿಸಿ ಸ್ಪಂದನಾ ಅವರನ್ನ ಚಾನೆಲ್ ಅವರೇ ಮೇಲೆ ಎತ್ತಿದ್ದಾರೆ. ಯಾಕೆಂದರೆ ಅವರು ಈ ಚಾನೆಲ್ ಮುಖಾಂತರವೇ ಬಂದಿರೋದ್ರಿಂದ ಫ್ಯಾನ್ ಫಾಲೋವಿಂಗ್ ಜಾಸ್ತಿ ಇದ್ದು ಅವರನ್ನ ಚಾನೆಲ್ ಅವರೇ ಮೇಲೆ ಎತ್ತಿದ್ದಾರೆ ಅಂದಿದ್ರು. ಕೊನೆಗೆ ಇದು ನನ್ನ ದೃಷ್ಟಿಕೋನದಲ್ಲಿ ಇದ್ದಂಗೆ ಹೇಳಿದ್ದು ಅಂದಿದ್ರು. ಈ ವಿಚಾರ ಕಿಚ್ಚನ ಪಂಚಾಯಿತಿಯಲ್ಲಿ ಹೈಲೈಟ್ ಆಯಿತು. ಕಿಚ್ಚ ವಿಟಿ ತೋರಿಸಿ ನಂತರ ವಿವರಿಸಿದ್ರು. ಸ್ಪಂದನಾ ಅವರು ಕಲರ್ಸ್ ವಾಹಿನಿಯಿಂದ ಬಂದವರೇ, ಅವರನ್ನ ಮೇಲೆ ಎತ್ತಿದ್ದೀವಿ. ಹಾಗಾದ್ರೆ ಚಂದ್ರಪ್ರಭಾ ಯಾಕೆ ಹೊರಗಡೆ ಹಾಕಿದ್ವಿ? ಅದು ಹೋಗ್ಲಿ, ಇಷ್ಟರವರೆಗೆ ವಾಹಿನಿಯಿಂದ ಬಂದಿರೋರು ಎಷ್ಟು ಮಂದಿ ವಿನ್ ಆಗಿದ್ದಾರೆ ಅಂತ ಪ್ರಶ್ನಿಸಿದ್ರು. ಅದು ಅಲ್ಲದೆ ನೀವು ಕೂಡ ಕಲರ್ಸ್ನಿಂದಲೇ ಬಂದಿರೋದು, ಅವರನ್ನ ಎತ್ತಿದ್ದೀವಿ ಅಂದರೆ ನಿಮ್ಮನ್ನು ಕೂಡ ಎತ್ತಲೇಬೇಕು ಅಲ್ವಾ? ವಾಹಿನಿಯವರು ಮೇಲೆ ಎತ್ತಿಗೋದು ಅಂದರೆ ನೀವು ಬಿಗ್ ಬಾಸ್ ಮನೆ ಒಳಗಡೆ ಬರೋಕ್ಕೆ ಮುಂಚೆ ಗೊತ್ತಿರಲಿಲ್ವಾ? ನೀವೇ ತಾನೇ ಕೇಳಿಕೊಂಡು ಒಳಗಡೆ ಬಂದಿರೋದು ಅಂದಾಗ ಜಾನ್ವಿ ಅವರು ಮೌನಕ್ಕೆ ಶರಣಾಗಿದ್ದರು. ಒಟ್ಟಿನಲ್ಲಿ ಕಿಚ್ಚನ ಎಚ್ಚರಿಕೆ ಜಾನ್ವಿ ಅವರ ಮುಂಬರುವ ಬದಲಾವಣೆಗೆ ಕಾರಣವಾಗಬಹುದು ಅನ್ಬೋದು.